ಕಿಚನ್ ಕೇಸರ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಕ್ಯಾರೆಟ್ ಮತ್ತು ಬೀನ್ಸ್ನ ಪಲ್ಯ ಸುಲಭದಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೋಸ್ಕರ ನಾನು ಕಾಲು kg ಕ್ಯಾರೆಟ್ ಮತ್ತು ಬೀನ್ಸನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಹಾಗೆ ಒಂದು ಈರುಳ್ಳಿ ಕೂಡ ಬೇಕು, ಅಲ್ಲದೆ ಒಂದು 3 ಕಾಯಿಮೆಣಸನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಂದು ಕುಕ್ಕರನ್ನು ಗ್ಯಾಸ್ನಲ್ಲಿ ಇಟ್ಟು ಅದಕ್ಕೆ 3 ಚಮಚ ತೆಂಗಿನೆಣ್ಣೆ, ನಂತರ 3 ಎಸಳು ಬೆಳ್ಳುಳ್ಳಿ, 2 ಚಮಚ ಸಾಸಿವೆ ಮತ್ತು 1 ಚಮಚ ಉದ್ದಿನಬೇಳೆ ಇವಿಷ್ಟನ್ನು ಹಾಕಿ ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗುವಲ್ಲಿವರೆಗೆ ಹುರಿಯುವ. ಕ್ಯಾರೆಟ್ ಮತ್ತು ಬೀನ್ಸನ್ನು ನಾವು ಬೇರೆ ಬೇಯಿಸುವ ಅಗತ್ಯ ಇಲ್ಲ. ಈ ಒಗ್ಗರಣೆ ಮೇಲೆ ಹಾಕಿ ಒಂದೇ ಸಾರಿಯಲ್ಲಿ ನಾವು ಪಲ್ಯ ಮಾಡಿ ಮುಗಿಸ್ಬೋದು. ಈಗ ಕರಿಬೇವು ಹಾಕೋಣ ಇದಕ್ಕೆ. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ನೀರುಳ್ಳಿ ಮತ್ತು ಕಾಯಿಮೆಣಸನ್ನು ಹಾಕಿ ನೀರುಳ್ಳಿ ಕೆಂಪಾಗುವಲ್ಲಿವರೆಗೆ ಹುರಿಯುವ. ಒಂದು ಅರ್ಧದಿಂದ 3/4 ಚಮಚ ಅರಸಿನ, ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು 2 ಚಮಚ, ತುಂಬ ಸುಲಭದಲ್ಲಿ ಮಾಡುವಂಥ ಪಲ್ಯ ಇದು, ಫಟಾಫಟ್ ಆಗ್ತದೆ. ಆಮೇಲೆ ನಾವು ಕಟ್ ಮಾಡಿ ಇಟ್ಟುಕೊಂಡಂಥ ಕ್ಯಾರೆಟ್ ಮತ್ತು ಬೀನ್ಸನ್ನು ಒಗ್ಗರಣೆ ಮೇಲೆ ಹಾಕೋಣ. ಈ ಥರ ಸಾಧಾರಣ ಅರ್ಧ ಇಂಚಿನಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ ನಾವು ಕ್ಯಾರೆಟ್ ಮತ್ತು ಬೀನ್ಸನ್ನು. ಆಮೇಲೆ ಇದು ಬೇಯಲಿಕ್ಕೆ ಅರ್ಧದಿಂದ 3/4 ಕಪ್ ನೀರು ಹಾಕೋಣ ಇದಕ್ಕೆ, ಕುಕ್ಕರಿಗೆ. ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ 1 ವಿಸಿಲ್ ಬರುವಲ್ಲಿವರೆಗೆ ಬೇಯಿಸುವ. ತುಂಬ ಜಾಸ್ತಿ ಬೇಯಿಸೋದು ಬೇಡ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋವನ್ನು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕ್ಯಾರೆಟ್ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಇದನ್ನು ದೋಸೆ, ಚಪಾತಿ, ರೈಸ್, ರೋಟಿಯೊಟ್ಟಿಗೆ ತಿನ್ಬೋದು ನೀವು. ಹಾಗೆ ಕಿಚನ್ ಕೇಸರ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.